ಜಾತಿ ಗಣತಿ ಸಮೀಕ್ಷೆಗೆ ರೆಡಿಯಾದ ಕಾಂಗ್ರೆಸ್ ಸರ್ಕಾರ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ 15 ದಿನಗಳ ಕಾಲ ರಾಜ್ಯದಲ್ಲಿ ಜಾತಿ ಗಣತಿ ಸಮೀಕ್ಷೆ ಒಳ ಮೀಸಲಾತಿ ಮಾದರಿಯಲ್ಲಿ ಜಾತಿ ಗಣತಿ ಸಮೀಕ್ಷೆಗೆ ರಾಜ್ಯ ಸರ್ಕಾರದ ಗ್ರೀನ್ ಸಿಗ್ನಲ್. ಗ್ಯಾರಂಟಿ ನ್ಯೂಸ್ ಎಕ್ಸ್ಪ್ಲೇನರ್ಗೆ ಸ್ವಾಗತ. ನಾನು ದುರ್ಗೇಶ್ ನಾಯ್ಕ. ರಾಜ್ಯದಲ್ಲಿ ಬಹಳಷ್ಟು ಜಟಾಪಟಿಗೆ ಕಾರಣವಾಗಿದ್ದಂತಹ ಜಾತಿ ಗಣತಿ ಸಮೀಕ್ಷೆ ಮತ್ತೆ ರಾಜ್ಯ ಸರ್ಕಾರ ನಡೆಸೋದಕ್ಕೆ ಮುಂದಾಗ್ತಾ ಇದೆ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ಜಾತಿ ಗಣತಿ ಸಮೀಕ್ಷೆಯನ್ನು ರಾಜ್ಯದಲ್ಲಿ ನಡೆಸಲು ರಾಜ್ಯ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಂಡಿದ್ದು, ಈ ಒಂದು ಜಾತಿ ಗಣತಿ ಸಮೀಕ್ಷೆಯು ಕೂಡ ಒಳ ಮೀಸಲಾತಿಯ ಮಾದರಿಯಲ್ಲಿ ನಡೆಯುತ್ತಾ ಅನ್ನುವಂಥ ಪ್ರಶ್ನೆ ಮೂಡುತ್ತಿರುವಂಥದ್ದು. ಪ್ರಮುಖವಾಗಿ ಜಾತಿ ಗಣತಿ ಸಮೀಕ್ಷೆಗೆ ಸಾಕಷ್ಟು ರಾಜ್ಯದ ಎಲ್ಲ ಸಮುದಾಯಗಳು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ದು, ಅದರಲ್ಲೂ ಕೂಡ ಕಾಂತರಾಜು ಅವರ ವರದಿಯನ್ನು ಆಧರಿಸಿ ಏನು CM ಸಿದ್ದರಾಮಯ್ಯ ಜಾತಿಗಳ ಒಂದು ವರ್ಗೀಕರಣವನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದರು, ಅದಕ್ಕೆ ಬಹಳಷ್ಟು ವಿರೋಧ ವ್ಯಕ್ತವಾದ ಬೆನ್ನಲ್ಲೇ ಮರು ಸರ್ವೆಗೆ ರಾಜ್ಯ ಸರ್ಕಾರ ಇದೀಗ ಆದೇಶವನ್ನು ನೀಡಿರುವಂಥದ್ದು. ಈ ಒಂದು ಸಮೀಕ್ಷೆ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ 15 ದಿನಗಳ ಕಾಲ ರಾಜ್ಯದಲ್ಲಿ ನಡೆಯುತ್ತೆ. ಈ ಒಂದು ಸಮೀಕ್ಷೆಗಾಗಿ 1,65,000 ಜನರನ್ನು ಗಣತಿಗೆ ಶಿಕ್ಷಕರನ್ನು ಮತ್ತು ವಿವಿಧ ಇಲಾಖೆಯ ಸಿಬ್ಬಂದಿಗಳನ್ನು ಬಳಸಿಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಈ ಹಿಂದೆ ಕೂಡ ಶಿಕ್ಷಕರ ಮೂಲಕ ಮನೆ ಮನೆಗೆ ತೆರಳಿ ಗಣತಿಯನ್ನು ನಡೆಸಲಾಗಿತ್ತು. ಈ ಒಂದು ಗಣತಿಯಲ್ಲಿ ಸಾಕಷ್ಟು ಪರಿಶಿಷ್ಟ ಸಮುದಾಯ ಮತ್ತು ಅಲ್ಪಸಂಖ್ಯಾತ ಸಮುದಾಯದ ಜನಸಂಖ್ಯೆ ಹೆಚ್ಚಾಗಿದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಬಹಳಷ್ಟು ವಿರೋಧ ವ್ಯಕ್ತವಾಗಿತ್ತು. ಪ್ರಬಲ ಸಮುದಾಯಗಳಾದಂತಹ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳು ಈ ಒಂದು ವರದಿಗೆ ವಿರೋಧವನ್ನು ವ್ಯಕ್ತಪಡಿಸಿತ್ತು. ಹೀಗಾಗಿ ರಾಜ್ಯ ಸರ್ಕಾರ ಈ ಒಂದು ವರದಿಯನ್ನು ಯಾವ ರೀತಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆಯನ್ನು ನಡೆಸಿದ್ದು, ಹೈಕಮಾಂಡ್ ನಾಯಕರ ಜೊತೆಗೂ ಕೂಡ ಚರ್ಚೆಯನ್ನು ನಡೆಸಿದ ಬಳಿಕ ಮತ್ತೊಮ್ಮೆ ಜಾತಿ ಗಣತಿ ಸಮೀಕ್ಷೆ ಆಗಲೇಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿದೆ. 2011ರ ಜಾತಿ ಗಣತಿಯ ಒಂದು ಸಂದರ್ಭದಲ್ಲಿ ಆದಂಥ ಅಂಕಿಅಂಶಗಳಿದ್ದವಲ್ಲ, ಆ ಅಂಕಿಅಂಶಗಳ ಹಿನ್ನೆಲೆಯಲ್ಲಿ ವರದಿಯನ್ನು ನೀಡಲಾಗಿತ್ತು. ಇದೊಂದು ಅವೈಜ್ಞಾನಿಕ ವರದಿ ಅನ್ನುವಂಥ ಕೂಗು ಕೇಳಿಬಂದ ಬೆನ್ನಲ್ಲೇ ಇದೀಗ ಹೊಸದಾಗಿ ಮತ್ತೆ ಮರು ಸರ್ವೆಗೆ ಮುಂದಾಗ್ತಿರುವಂಥದ್ದು. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಹೆಸರಿನಲ್ಲಿ ಜಾತಿ ಗಣತಿಯ ಸಮೀಕ್ಷೆಯನ್ನು ರಾಜ್ಯ ಸರ್ಕಾರ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಹಾಗಾದರೆ ಈ ಒಂದು ಜಾತಿ ಗಣತಿಯ ಸಮೀಕ್ಷೆ ಯಾವ ರೀತಿ ರಾಜ್ಯದಲ್ಲಿ ಆಗುತ್ತೆ ಅನ್ನೋದು ಬಹಳ ಮುಖ್ಯವಾಗಿ ಚರ್ಚೆ ಆಗ್ತಿರುವಂಥದ್ದು. ಒಳ ಮೀಸಲಾತಿಯ ಗಣತಿಯನ್ನು ಯಾವ ರೀತಿ ರಾಜ್ಯ ಸರ್ಕಾರ ಮಾಡಿದೆ, ಅದರಲ್ಲೂ ಕೂಡ ನಾಗಮೋಹನ್ ದಾಸ್ ಅವರ ಒಂದು ಆಯೋಗದಿಂದ ವರದಿಯನ್ನು ನೀಡಲಾಗಿತ್ತು. ಅದೇ ಮಾದರಿಯಲ್ಲಿ ಈ ಒಂದು ಜಾತಿ ಗಣತಿಯ ಸಮೀಕ್ಷೆಯನ್ನು ಕೂಡ ಮಾಡಲಾಗತ್ತೆ ಅನ್ನುವಂಥ ವಿಷಯಗಳು ಚರ್ಚೆಗೆ ಬರ್ತಾ ಇರುವಂಥದ್ದು. ಹೀಗಾಗಿ ಒಳ ಮೀಸಲಾತಿ ಯಾವ ರೀತಿಯಾಗಿತ್ತು ಅಂತ ಅನ್ನೋದನ್ನು ನೋಡೋದಾದರೆ, ಏನು ಶಿಕ್ಷಕರ ಮೂಲಕ ಮನೆಗೆ ತೆರಳಿ ಸಮೀಕ್ಷೆಯನ್ನು ಮಾಡಲಾಗಿತ್ತು. ಅದರ ಜೊತೆಗೆ ಸಕಾಲ ಕೇಂದ್ರ ಆಗಿರ್ಬೋದು, ಗ್ರಾಮವನ ಆಗಿರ್ಬೋದು, ಬೆಂಗಳೂರು ವನ ಆಗಿರ್ಬೋದು, ಸೇವಾ ಕೇಂದ್ರಗಳ ಮೂಲಕವೂ ಕೂಡ ಜಾತಿ ಗಣತಿಯ ಸಮೀಕ್ಷೆಗೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಹೀಗಾಗಿ ಅದರ ಜೊತೆಗೆ ಆನ್ಲೈನ್ ಆ್ಯಪ್ ಮೂಲಕ ಸಮೀಕ್ಷೆಯನ್ನು ಮಾಡಲಾಗಿದೆ. ಹೀಗಾಗಿ ಆಧುನಿಕ ತಂತ್ರಜ್ಞಾನಗಳನ್ನು ಒಳಪಡಿಸಿಕೊಂಡು ಪಾರದರ್ಶಕವಾಗಿ ಈ ಒಂದು ಸಮೀಕ್ಷೆ ಆಗಬೇಕನ್ನೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಇದೀಗ ಮಹತ್ವದ ನಿರ್ಧಾರಕ್ಕೆ ಬಂದಿದೆ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ರಾಜ್ಯದಲ್ಲಿ 15 ದಿನಗಳ ಕಾಲ ಜಾತಿ ಗಣತಿಯ ಸಮೀಕ್ಷೆಯನ್ನು ಸರ್ಕಾರ ನಡೆಸೋದಿದೆ. ಈ ಒಂದು ಸಮೀಕ್ಷೆಯಲ್ಲಿ ಕೂಡ ಯಾವ ಜಾತಿ ಗಣತಿಯಲ್ಲಿ ಯಾವ ರೀತಿಯಾದಂಥ ಸಮುದಾಯಗಳು ಎಷ್ಟು ಜನಸಂಖ್ಯೆಯನ್ನು ಹೊಂದಿದ್ದಾವೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಹೀಗಾಗಿ ಏನು ಸಮುದಾಯದ ಸಚಿವರು, ಶಾಸಕರು ಕೂಡ ಜಾಗೃತಿ ಸಭೆಗಳ ಮೂಲಕ ಒಂದು ಜನರಿಗೆ, ಅದರಲ್ಲೂ ಕೂಡ ಆಯಾ ಪಂಗಡದ ಜನರಿಗೆ ಮಾಹಿತಿಯನ್ನು ನೀಡುವಂಥ ಜಾಗೃತಿ ಸಭೆಗಳನ್ನು ನಡೆಸ್ತಿದ್ದಾರೆ. ಈಗಾಗಲೇ ವೀರಶೈವ ಲಿಂಗಾಯತ ಮತ್ತು ಅಲ್ಪಸಂಖ್ಯಾತ ಸಮುದಾಯದ ಸಚಿವರು, ಶಾಸಕರು ಸಾಕಷ್ಟು ಜಿಲ್ಲಾ ಮಟ್ಟದಲ್ಲಿ ಸಭೆಗಳನ್ನು ನಡೆಸಿ ತಮ್ಮ ಒಂದು ಜಾತಿಗಳ ಹೆಸರನ್ನು ಯಾವ ರೀತಿ ಬರೆಸಬೇಕು, ಅದರ ಜೊತೆಗೆ ಯಾವ ಹೆಸರನ್ನು ಬರೆಸಿದರೆ ಸೂಕ್ತವಾಗಿರುತ್ತೆ ಅನ್ನುವ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಹಲವಾರು ಸಭೆಗಳಾಗಿರುವಂಥದ್ದು. ಹೀಗಾಗಿ ಪ್ರಮುಖವಾಗಿ ಒಕ್ಕಲಿಗ ಮತ್ತು ವೀರಶೈವ ಲಿಂಗಾಯತ ಸಮುದಾಯದ ಶಾಸಕರಲ್ಲಿ ಸಾಕಷ್ಟು ಪಂಗಡಗಳು ಬಿಟ್ಟೋಗಿದ್ದಾವೆ ಅನ್ನೋಂಥ ಆರೋಪವನ್ನು ಮಾಡಿದ್ದರಿಂದಾಗಿ ಈಗ ಹೊಸದಾಗಿ ಆಗುವಂಥ ಸರ್ವೆಯಲ್ಲಿ ಯಾವ ರೀತಿ ಹೆಸರನ್ನು ಬರೆಸಬೇಕನ್ನುವ ನಿರ್ಧಾರಕ್ಕೆ ಒಕ್ಕೊರಲಿನಿಂದ ಎಲ್ಲರೂ ಕೂಡ ಸಭೆಯಲ್ಲಿ ನಿರ್ಧಾರ ಮಾಡಿರುವಂಥದ್ದು. ಹೀಗಾಗಿ ಈ ಒಂದು ಜಾತಿ ಗಣತಿ ಸಮೀಕ್ಷೆಯಲ್ಲಿ ತಮ್ಮ ಸಮುದಾಯದ ಜನಸಂಖ್ಯೆ ಹೆಚ್ಚಾಗೋದಕ್ಕೆ ಸಾಕಷ್ಟು ನಿರ್ಧಾರವನ್ನು ಮಾಡಿಕೊಂಡು ಹೆಸರು ನಮೂದು ಮಾಡೋದಕ್ಕೆ ಮುಂದಾಗ್ತಿರುವಂಥದ್ದು. ಅದರ ಜೊತೆಗೆ ಉಳಿದ ಸಮುದಾಯಗಳು ಕೂಡ, ಅಲ್ಪಸಂಖ್ಯಾತ ಸಮುದಾಯ ಆಗಿರ್ಬೋದು, ಹಿಂದುಳಿದ ವರ್ಗಗಳ ಸಮುದಾಯ ಆಗಿರ್ಬೋದು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಜೊತೆಗೆ ಉಳಿದ ಬೇರೆ ಬೇರೆ ಜಾತಿಯ ಒಂದು ಸಭೆಗಳು ಕೂಡ ಈಗಾಗಲೇ ರಾಜ್ಯದಲ್ಲಿ ನಡೀತಾ ಇರುವಂಥದ್ದು. ಈ ಒಂದು ಒಳ ಮೀಸಲಾತಿಯ ಬಗ್ಗೆ ಯಾವ ರೀತಿ ಜಾತಿ ಗಣತಿಯ ಸಂದರ್ಭದಲ್ಲಿ, ಒಳ ಮೀಸಲಾತಿಯ ಸಮೀಕ್ಷೆಯಲ್ಲಿ ಸಂದರ್ಭದಲ್ಲಿ ಯಾವ ರೀತಿ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಮಾಡಿದ್ರು, ಅದರ ಜೊತೆಗೆ ಅಧಿಕಾರಿಗಳನ್ನು, ಸಿಬ್ಬಂದಿಗಳನ್ನು ಬಳಕೆ ಮಾಡಿಕೊಂಡು ಒಂದು ವರದಿಯನ್ನು ನೀಡಿದ್ದರು. ಹೀಗಾಗಿ ಆ ಒಂದು ವರದಿ ಆಧಾರದಂತೆ ಪರಿಶಿಷ್ಟ ಜಾತಿಯ ಒಂದಿಷ್ಟು ಪಂಗಡಗಳಿಗೆ ಇದೀಗ ಮೀಸಲಾತಿ ವರ್ಗೀಕರಣ ಆಗಿದೆ. ಹೀಗಾಗಿ ಜಾತಿ ಗಣತಿಯ ಒಂದು ಸಮೀಕ್ಷೆಯ ಮೇಲೆ ರಾಜ್ಯದ ಎಲ್ಲ ಸಮುದಾಯಗಳ ಕಣ್ಣು ನೆಟ್ಟಿದೆ. ಈ ಒಂದು ಸಮೀಕ್ಷೆಯ ಮೂಲಕ ರಾಜ್ಯದಲ್ಲಿರುವಂಥ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಜನಸಂಖ್ಯೆ ಒಂದು ಕಡೆ ಆದರೆ, ಕಳೆದ ಬಾರಿಯಲ್ಲಿ ಕೂಡ ಈ ಸಮುದಾಯದ ಜನಸಂಖ್ಯೆ ಹೆಚ್ಚಾಗಿತ್ತು. ಈ ಒಂದು ಸಮೀಕ್ಷೆಯಲ್ಲಿ ಯಾವ ರೀತಿಯ ಒಂದು ಜನಸಂಖ್ಯೆಯ ಒಂದು ಮಾಹಿತಿಯನ್ನು
ಆಯೋಗ ನೀಡುತ್ತೆ. ಹಿಂದುಳಿದ ವರ್ಗಗಳ ಆಯೋಗದಿಂದ ಈ ಒಂದು ವರದಿಯನ್ನು ಸರ್ಕಾರ ಪಡೆದು ಮುಂದೆ ವರ್ಗೀಕರಣ ಮಾಡುವಂಥದ್ದು. ಹೀಗಾಗಿ ಮೀಸಲಾತಿಯ ವಿಚಾರದಲ್ಲಿ ಜಾತಿ ಗಣತಿಯ ಒಂದು ಸಮೀಕ್ಷೆ ಬಹಳ ಮಹತ್ವವಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ದುರ್ಗೇಶ್ ನಾಯ್ಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.